ರಾಹುಲ್ ಗಾಂಧಿ ಪೌರತ್ವ ನಾಳೆ ಮಹತ್ವದ ತೀರ್ಪು. ಉತ್ತರ ಪ್ರದೇಶದ ರಾಜಧಾನಿ ಲಖನೌನ ಜನಪ್ರತಿನಿಧಿಗಳ ನ್ಯಾಯಾಲಯ ಎಂಪಿ ಎಂಎಲ್ಎ ನ್ಯಾಯಾಲಯದ ನ್ಯಾಯಾಧೀಶ ಅಲೋಕ್ ವರ್ಮಾರವರು ನಾಳೆ ಭಾರತದ ರಾಜಕೀಯ ಚರಿತ್ರೆಯಲ್ಲೇ ಮಹತ್ವವೆನಿಸಬಹುದಾದ ತುಂಬಾ ಗಹನವಾದ ಆರೋಪಗಳನ್ನು ಒಳಗೊಂಡ ಒಂದು ಪ್ರಕರಣದಲ್ಲಿ ತಮ್ಮ ಆದೇಶವನ್ನ ಪ್ರಕಟಿಸಲಿದ್ದಾರೆ. ಅಂದ್ರೆ ನಾಳೆ ಬುಧವಾರ ಜನವರಿ 28ರಂದು ಪ್ರಕಟವಾಗಲಿರುವ ಈ ಆದೇಶ ಬಹುಶಃ ಈಗ್ಗೆ 51 ವರ್ಷಗಳ ಹಿಂದೆ ಅಂದ್ರೆ 1975ರ ಜೂನ್ 16ರಂದು ಆವತ್ತಿನ ಅಲಹಾಬಾದ್ ಹೈಕೋರ್ಟಿನ ನ್ಯಾಯಮೂರ್ತಿ ಸಿನ್ನಾರವರು ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರ ಚುನಾವಣಾ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ನೀಡಿದ ತೀರ್ಪಿಗೆ ಬಹುಶಃ ಅದಕ್ಕಿಂತ ಹೆಚ್ಚು ಕೋಲಾಹಲಕಾರಿ ಪರಿಣಾಮವನ್ನು ಉಂಟು ಮಾಡಬಹುದು ನಾಳಿನ ಪ್ರಕರಣ. ಇದೇನು ಅಂತ ಈಗಾಗಲೇ ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿ ವೀಕ್ಷಕರಿಗೆಲ್ಲ ಚಿರಪರಿಚಿತವಾಗಿರೋ ಪ್ರಕರಣ ಇದು. ಅದ್ಯಾಕೋ ಮುಖ್ಯವಾಹಿನಿಯ ಮಾಧ್ಯಮಗಳು, ಸುದ್ದಿ ಮಾಧ್ಯಮಗಳು ಅಷ್ಟಾಗಿ ಗಮನ ಕೊಡದೆ ಹೋದ್ರು. ಪ್ರಕರಣ ಇಷ್ಟೇ: ಕಾಂಗ್ರೆಸ್ನ ಸರ್ವೋಚ್ಚ ನಾಯಕ, ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿಯವರ ವಿರುದ್ಧ ಬೆಂಗಳೂರು ನಿವಾಸಿ ಮತ್ತು ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಶಿಶಿರ್ ವಿಘ್ನೇಶ್ ಕಳೆದ 33 ತಿಂಗಳಿಂದ ನಡೆಸ್ತಾ ಬಂದಿರೋ ಒಂದು ನ್ಯಾಯಾಂಗೀಯ ಹೋರಾಟ ನಾಳೆ ಇತ್ಯರ್ಥವಾಗೋ ಸಾಧ್ಯತೆ ಇದೆ. ಅಂದ್ರೆ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಥಮಿಕ ತೀರ್ಪು ನಾಳೆ ಪ್ರಕಟವಾಗಲಿದೆ. ಪ್ರಕರಣ ಇಷ್ಟೇ: ಇದೀಗ ಲೋಕಸಭೆಯ ಪ್ರತಿಪಕ್ಷ ನಾಯಕರು ಆಗಿರುವ ರಾಹುಲ್ ಗಾಂಧಿಯವರು ಕಳೆದ 21 ವರ್ಷಗಳಿಂದ ತಮ್ಮ ಬ್ರಿಟಿಷ್ ನಾಗರಿಕತ್ವದ ಪಾಸ್ಪೋರ್ಟ್ ವಿಚಾರವನ್ನ ಬಚ್ಚಿಟ್ಟು, ಅಂದ್ರೆ ಚುನಾವಣಾ ಆಯೋಗಕ್ಕೆ ತಿಳಿಸ್ತಾನೆ ನಿರಂತರವಾಗಿ 5 ಲೋಕಸಭಾ ಚುನಾವಣೆಗಳಲ್ಲಿ ಸ್ಪರ್ಧಿಸ್ತಾ ಗೆಲ್ಲಿಸ್ತಾ ಬಂದಿದ್ದಾರೆ. ಅಂದ್ರೆ ಭಾರತದ ಜನಪ್ರತಿನಿಧಿಗಳ ಕಾಯ್ದೆಗೆನೆ ಒಂಥರ ಏಮಾರಿಸ್ತಾ ಬಂದಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಇರೋ ಪ್ರಕರಣ ಇದು. ಶಿಶಿರ್ ವಿಘ್ನೇಶ್ ಮಾಡಿರೋ ಆರೋಪ ಏನು ಅಂತಂದ್ರೆ, ರಾಹುಲ್ ಗಾಂಧಿಯವರು 1994-95ರಿಂದನೇ ಬ್ರಿಟಿಷ್ ಪೌರತ್ವವನ್ನ ಪಡ್ಕೊಂಡಿದ್ರು. ಯುನೈಟೆಡ್ ಕಿಂಗ್ಡಮ್ ದೇಶದ ಪೌರತ್ವವನ್ನ ಪಡ್ಕೊಂಡು ಅಲ್ಲಿನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಮೊದಲು ಎಂಫಿಲ್ ವ್ಯಾಸಂಗ ಮಾಡಿದ್ರು. ಡೆವಲಪ್ಮೆಂಟ್ ಸ್ಟಡೀಸ್ ಅನ್ನೋ ವಿಷಯದಲ್ಲಿ ಎಂಫಿಲ್ ವ್ಯಾಸಂಗವನ್ನ ಮಾಡಿದ್ರು. ಅದಾದ ನಂತರ 2000 ಸಂವತ್ಸರದ ಆರಂಭದಲ್ಲೇ ಬ್ಯಾಕ್ ಆಫ್ ಲಿಮಿಟೆಡ್ ಅನ್ನೋ ಒಂದು ಖಾಸಗಿ ಕಂಪನಿಯನ್ನ ತೆಗೆದ್ಬಿಟ್ಟು ಆ ಮೂಲಕ ವ್ಯವಹಾರವನ್ನು ಕೂಡ ನಡೆಸಿದ್ರು. ಅಂದ್ರೆ ಬ್ರಿಟಿಷ್ ಪ್ರಜೆಯಾಗಿ ಇದ್ಕೊಂಡ್ಬಿಟ್ಟೆ ಅಲ್ಲಿ ಒಂದು ವ್ಯಾಪಾರಿ ಕಂಪನಿಯನ್ನು ಕೂಡ ಸ್ಥಾಪಿಸಿದ್ರು. ಕಂಪನಿ ವ್ಯವಹಾರಗಳ ವಾರ್ಷಿಕ ವರದಿಯಲ್ಲೂ ಕೂಡ ತಮ್ಮನ್ನು ತಾವು ಬ್ರಿಟಿಷ್ ಪ್ರಜೆ ಅಂತ ಗುರುತಿಸ್ಕೊಂಡಿದ್ರು. ಯಾಕೆ ಅಂತಂದ್ರೆ ಅವರ ಬಳಿ ಬ್ರಿಟಿಷ್ ಪಾಸ್ಪೋರ್ಟ್ ಇತ್ತು. ಆ ಬ್ರಿಟಿಷ್ ಪಾಸ್ಪೋರ್ಟ್ ಅನ್ನ ಅವರು ಇವತ್ತಿಗೂ ಕೂಡ ಸರೆಂಡರ್ ಮಾಡಲೇ ಇಲ್ಲ. ಅಂದ್ರೆ ಬ್ರಿಟಿಷ್ ನಾಗರಿಕತ್ವವನ್ನ ಬಿಟ್ಟು ಕೊಡದೇನೆ ಭಾರತದ ಪ್ರಜೆ ಅಂತ ಚುನಾವಣಾ ಆಯೋಗಕ್ಕೆ ಪ್ರತಿ ಬಾರಿ ಸಲ್ಲಿಸಬೇಕಾದ ಅಫಿಡವಿಟ್ ನಲ್ಲಿ ನಮೂದಿಸ್ತಾ ಈ ದೇಶದಲ್ಲಿ ಚುನಾವಣೆಗಳಿಗೆ ಸ್ಪರ್ಧೆ ಮಾಡ್ತಾ ಬಂದಿದ್ದಾರೆ, ಚುನಾವಣೆಯನ್ನು ಗೆಲ್ತಾ ಬಂದಿದ್ದಾರೆ. ಕಡೆಗೂ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕನಾಗಿ ಕೂಡ ವಿಜೃಂಭಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ. ಹೀಗಾಗಿ ಶಿಶಿರ್ ವಿಘ್ನೇಶ್ ತಮ್ಮ ನಿರಂತರ ಪ್ರಯತ್ನದ ಫಲವಾಗಿ ಹಲವಾರು ದಾಖಲೆಗಳನ್ನು ಸಂಗ್ರಹಿಸಿಬಿಟ್ಟು ಸುಮಾರು 310 ಪುಟಗಳ ದೂರನ್ನ ಮೊದಲು ಅಲಹಾಬಾದ್ ಹೈಕೋರ್ಟಿನ ಲಖನೌ ವಿಭಾಗೀಯ ಪೀಠದ ಮುಂದೆ ಅವರು ತಮ್ಮ ದೂರನ್ನ ದಾಖಲಿಸಿದ್ರು. ಅದಾದ ನಂತರ ಅಲಹಾಬಾದ್ ಹೈಕೋರ್ಟ್ನ ಲಖನೌ ವಿಭಾಗೀಯ ಪೀಠ ಈ ಪ್ರಕರಣವನ್ನ ರಾಯ್ಬರೇಲಿಯ ಎಂಪಿ ಎಂಎಲ್ಎ ನ್ಯಾಯಾಲಯಕ್ಕೆ ವರ್ಗಾಯಿಸ್ಬಿಡ್ತು. ಯಾಕಂತಂದ್ರೆ ರಾಹುಲ್ ಗಾಂಧಿ ಪ್ರತಿಷ್ಠಿತ ರಾಯ್ಬರೇಲಿ ಕ್ಷೇತ್ರ ಅಲ್ಲಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಇದನ್ನು ಒಪ್ಪಿಸಿದ್ರು. ಅದಕ್ಕೊಂದು ಸೆಷನ್ಸ್ ನ್ಯಾಯಾಲಯದ ಸ್ಥಾನಮಾನ ಇರುತ್ತೆ. ಇಟ್ಸ್ ಎ ಡೆಸಿಗ್ನೇಟೆಡ್ ಸ್ಪೆಷಲ್ ಕೋರ್ಟ್ ಫಾರ್ MLAs ಅಂಡ್ MPs ಅಂತ. ಆ ರಾಯ್ಬರೇಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಕಳೆದ ನವೆಂಬರ್ನಲ್ಲಿ 3 ದಿನ ಈ ಪ್ರಕರಣದ ವಿಚಾರಣೆ ನಡೆಸಿದ್ರು. ಆದ್ರೆ ಅಲ್ಲಿ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು, ರಾಹುಲ್ ಗಾಂಧಿ ಅವರ ಬೆಂಬಲಿಗರಾದ ಕಾರ್ಯಕರ್ತರು ನ್ಯಾಯಾಲಯದ ಕಲಾಪಕ್ಕೆ ಭಂಗ ತರೋ ರೀತಿಯಲ್ಲಿ ದಾಂಧಲೆ ಮಾಡಿದ್ರಿಂದ ಮತ್ತು ಈ ದೂರುದಾರರಿಗೆ ಫೋನ್ ಮೂಲಕ ಬೆದರಿಕೆ ಕರೆಗಳು ಬಂದಿದ್ರಿಂದ ಆಗ ಅವರು ಮತ್ತೆ ವಾಪಸ್ಸು ಅಲಹಾಬಾದ್ ಹೈಕೋರ್ಟ್ನ ಲಖನೌ ಪೀಠಕ್ಕೆ ಹೋಗಿ ಅರಿಕೆ ಮಾಡ್ಕೊಂಡ್ರು. ನನಗೆ ರಾಯ್ಬರೇಲಿ ಪ್ರಕರಣ ಸುಲಲಿತವಾಗಿ ಜರುಗುತ್ತೆ ಅನ್ನೋದ್ರ ಬಗ್ಗೆ ವಿಶ್ವಾಸ ಇಲ್ಲ, ಜೊತೆಗೆ ನನ್ನ ಜೀವಕ್ಕೆ ಕೂಡ ಅಪಾಯ ಕಾಣಿಸ್ತಾ ಇದೆ, ದಯಮಾಡಿ ಇದನ್ನ ಲಖನೌ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾಯಿಸಿ ಅಂತ ಹೇಳಿದಾಗ ಕೋರ್ಟು ಅವರ ಕೋರಿಕೆಯನ್ನ ಮನ್ನಿಸ್ಬಿಟ್ಟು ಅದನ್ನ ಲಖನೌ MLA MP ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿತ್ತು. ಅಲ್ಲಿನ ನ್ಯಾಯಾಧೀಶ ಅಲೋಕ್ ವರ್ಮಾರವರು ಹೈಕೋರ್ಟಿನ ಆದೇಶದಂತೆ ದಿನಂಪ್ರತಿ ವಿಚಾರಣೆ ಮೂಲಕ ಸತತವಾಗಿ 8 ದಿನಗಳ ಕಾಲ ಸುಮಾರು 20 ತಾಸು ಈ ಅರ್ಜಿದಾರ ಶಿಶಿರ್ ವಿಘ್ನೇಶ್ ತಮ್ಮ ವಾದವನ್ನ ಮಂಡಿಸಿದ್ರು. ತಮ್ಮ ಬಳಿ ಇರುವ ಎಲ್ಲ ದಾಖಲೆಗಳನ್ನ
ದಾಖಲೆಗಳಲ್ಲಿ ಅಡಗಿರುವ ಮಾಹಿತಿಯನ್ನು ವಿವರಿಸ್ತಾ ಹೋದ್ರು. ಅವರು ಅಲ್ಲಿ ಕೋರ್ಟ್ಗೆ ಒಪ್ಪಿಸಿದ ದಾಖಲೆಗಳ ಪೈಕಿ ಸುಮಾರು 45 ಅನಕ್ಷರಗಳಿದ್ವು. ಅದ್ರ ಜೊತೆಗೆ ಒಂದು ಪೆನ್ ಡ್ರೈವ್ ಕೂಡ ಇತ್ತು, ಕೆಲವು ಹಾರ್ಡ್ ಡಿಸ್ಕ್ಗಳು ಕೂಡ ಇದ್ವು, ಜೊತೆಗೆ ಕಾಗದದಲ್ಲಿರೋ ದಾಖಲೆಗಳು ಕೂಡ ಇದ್ವು. ಅವರು ಸಲ್ಲಿಸಿದ ಮಹತ್ವದ ದಾಖಲೆಗೆ ಯಾವುವು ಅಂತಂದ್ರೆ, ಇವರ ದೂರನ್ನು ಆಧರಿಸಿಬಿಟ್ಟು ಭಾರತ ಸರ್ಕಾರದ ಗೃಹ ಇಲಾಖೆಯ ವಿದೇಶಿ ಪ್ರಜೆಗಳ ವಿಭಾಗ ಮತ್ತು ಅದರಲ್ಲಿ ಪಾಸ್ಪೋರ್ಟ್ ವಿಂಗ್ ಅವರು ಬ್ರಿಟಿಷ್ ಸರ್ಕಾರದ ವಿದೇಶಾಂಗ ಇಲಾಖೆ ಮತ್ತು ಗೃಹ ಇಲಾಖೆ ಜೊತೆಗೆ ನಡೆಸಿದ ಪತ್ರ ವ್ಯವಹಾರದ ಮಾಹಿತಿಗಳು, ಇಮೇಲ್ ಪತ್ರ ವ್ಯವಹಾರದ ಮಾಹಿತಿಗಳು, ಜೊತೆಗೆ ಅಲ್ಲಿಂದ ಪಡೆದುಕೊಂಡ ಉತ್ತರ ಏನು ಅಂತಂದ್ರೆ, ಹೌದು, ಇವತ್ತಿಗೂ ರಾಹುಲ್ ಗಾಂಧಿ ಅವರು ರಾಹುಲ್ ವಿನ್ಸಿ ಅನ್ನೋ ಹೆಸರಲ್ಲಿ ಬ್ರಿಟಿಷ್ ನಾಗರಿಕತ್ವವನ್ನ ಪಡ್ಕೊಂಡಿದ್ದಾರೆ. ಆ ಪಾಸ್ಪೋರ್ಟ್ ಇವತ್ತಿಗೂ ಅವರು ಸರೆಂಡರ್ ಮಾಡಿಲ್ಲ. ಆಮೇಲೆ ಇವರು ಯಾಕೆ ಈ ರಾಹುಲ್ ವಿನ್ಸಿ ಅನ್ನೋ ಹೆಸರಿನಲ್ಲಿ ತಮ್ಮ ವಿದೇಶಿ ವ್ಯಾಸಂಗ ಮತ್ತು ವ್ಯವಹಾರಗಳನ್ನು ನಡೆಸ್ತಾ ಬಂದ್ರು, ಇಷ್ಟೊಂದು ತಮ್ಮ ಹೆಸರನ್ನ ಬಚ್ಚಿಟ್ಟು ಅಲ್ಲಿ ವ್ಯವಹಾರ ನಡೆಸುವಂತ ಅಗತ್ಯತೆ ಏನಿತ್ತು? ಅದಷ್ಟೇ ಅಲ್ದೇನೆ ಇವರು ದಿಢೀರ್ನೆ ಹಲವಾರು ದೇಶಗಳಿಗೆ ವಿದೇಶಿ ಪ್ರವಾಸವನ್ನ ಕೈಗೊಂಡ್ರು. ಪ್ರತಿ ಬಾರಿ ಈ ವಿಯೆಟ್ನಾಂ, ಕೊಲಂಬಿಯಾ, ವೆನೆಜುಲಾ ಇತ್ಯಾದಿ ದೇಶಗಳಿಗೆ ಹೋದಾಗ್ಲೆಲ್ಲ ಅಲ್ಲಿನ ಇಮಿಗ್ರೇಷನ್ ಡೆಸ್ಕ್ ಮೇಲೆ ತಮ್ಮ ಪಾಸ್ಪೋರ್ಟ್ ಅನ್ನ ಮಂಡಿಸ್ತಾ ಇದ್ರು. ಅದೆಲ್ಲ ಬ್ರಿಟಿಷ್ ಪೌರತ್ವದ ಪಾಸ್ಪೋರ್ಟ್ ಇರ್ತಾ ಇತ್ತು. ಉಜ್ಬೇಕಿಸ್ತಾನ್ ಅಂತ ದೇಶಕ್ಕೂ ಕೂಡ ಹೋಗಿ ಬರ್ತಾ ಇದ್ರು. ಯಾಕೆ ಹೋಗ್ತಾ ಇದ್ರು, ಏನ್ ಮಾಡ್ತಾ ಇದ್ರು, ಯಾವಾಗ ಹೋಗಿದ್ರು ಇತ್ಯಾದಿ ಮಾಹಿತಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಆಡಿಯೋ ವಿಡಿಯೋ ದಾಖಲೆಗಳು ಕೂಡ ಈ ಶಿಶಿರ್ ವಿಘ್ನೇಶ್ ಕೋರ್ಟ್ಗೆ ಸಾದರಪಡಿಸಿದ್ದಾರೆ. ಇವರ ವಾದ ಮಂಡನೆ ಮತ್ತು ಇವರ ಪುರಾವೆಗಳನ್ನೆಲ್ಲ ಅಂಗೀಕರಿಸಿದ ನ್ಯಾಯಾಲಯ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನ ಜನವರಿ 28ರಂದು ಪ್ರಕಟಿಸ್ತೇನೆ ಅಂತಂದ್ಬಿಟ್ಟು ಹೇಳಿದ್ರು. ಅದರಂತೆ ನಾಳೆ ಇದಕ್ಕೆ ಸಂಬಂಧಪಟ್ಟ ಪ್ರಾಥಮಿಕ ತೀರ್ಪು ಹೊರಬೀಳಿದೆ. ಅದರಲ್ಲೂ ಮುಖ್ಯವಾಗಿ ಇಡೀ ದೇಶವೇ ಕುತೂಹಲದಿಂದ ಗಮನಿಸ್ತಾ ಇರೋದು ಏನು ಅಂತಂದ್ರೆ, ಈ ಶಿಶಿರ್ ವಿಘ್ನೇಶ್ ಅನ್ನೋ ವ್ಯಕ್ತಿ ಎಲ್ಲೂ ಅಷ್ಟಾಗಿ ಪ್ರಚಾರದ ಮುಂಬೆಳಕಿಗೆ ಬಾರದ ವ್ಯಕ್ತಿ ಮಾಡಿರುವ ಆರೋಪಗಳಲ್ಲಿ ಪ್ರಾಥಮಿಕ ನೋಟಕ್ಕಾದ್ರೂ ಏನಾದ್ರೂ ಸತ್ಯಾಂಶ ಇದೆಯಾ ಇಲ್ವೋ, ಏನಾದ್ರೂ ತಥಾಕಥಿತ ಕಪೋಲಕಲ್ಪಿತ ಆರೋಪಗಳ ಅಥವಾ ನಿಜಕ್ಕೂ ಕೂಡ ಪುರಾವೆ ಸಮೇತ ಸಾಬೀತು ಮಾಡಬಲ್ಲಂತ ಆರೋಪಗಳ, ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ನ್ಯಾಯಾಧೀಶರು ತಮ್ಮ ಅಭಿಪ್ರಾಯವನ್ನ ಪ್ರಕಟಿಸಲಿದ್ದಾರೆ. ಈ ಶಿಶಿರ್ ವಿಘ್ನೇಶ್ ಬಳಸಿರೋ ಕಾನೂನುಗಳು ಯಾವುದು ಅಂತಂದ್ರೆ, 1923ರ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್, ಸರ್ಕಾರಿ ಗೌಪ್ಯ ರಕ್ಷಣಾ ಕಾಯ್ದೆ, ಅದಾದ ನಂತರ 1946ರ ಫಾರಿನರ್ಸ್ ಆಕ್ಟ್, ವಿದೇಶಿ ಪ್ರಜೆಗಳ ಕಾಯ್ದೆ, 1973ರ ಪಾಸ್ಪೋರ್ಟ್ ಆಕ್ಟ್, ಪಾಸ್ಪೋರ್ಟ್ ಕಾನೂನು, ಮತ್ತು 2023ರ ಭಾರತೀಯ ನ್ಯಾಯ ಸಂಹಿತೆಗೆ ಸಂಬಂಧಪಟ್ಟ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಇವರು ಈ ಆರೋಪಗಳನ್ನ ಮಾಡಿದ್ರು. ಈ ಆರೋಪಗಳಿಗೆ ಸಂಬಂಧಪಟ್ಟಂತೆ ನಾಳೆ ಏನಾದ್ರೂ ನ್ಯಾಯಾಧೀಶರು ಇದು ಪ್ರಥಮ ನೋಟಕ್ಕೆ ಈ ಆರೋಪಗಳಲ್ಲಿ ಸತ್ಯಾಂಶ ಇದೆ ಅಂತ ಏನಾದ್ರು ಹೇಳ್ಬಿಟ್ರೆ, ಇಡೀ ದೇಶಕ್ಕೆ, ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರವಲ್ಲ, ಇಡೀ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ದೊಡ್ಡ ಆಘಾತಕಾರಿ ಪರಿಣಾಮ ಆಗೋದಂತೂ ಖಂಡಿತ. ಯಾಕೆಂತಂದ್ರೆ ರಾಹುಲ್ ಗಾಂಧಿ ಇತರ ರಾಜಕಾರಣಿಗಳಂತೆ ಒಬ್ಬ ಯಕಶ್ಚಿತ್ ಕಾಂಗ್ರೆಸ್ ನಾಯಕರು ಅಲ್ವೇ ಅಲ್ಲ. ಅವರು ಕಾಂಗ್ರೆಸ್ ರಾಜಪರಿವಾರ, ಜವಾಹರ್ಲಾಲ್ ನೆಹರೂರವರ ಮೊಮ್ಮಗ, ಇಂದಿರಾ ಗಾಂಧಿ ಅವರ ಮೊಮ್ಮಗ, ರಾಜೀವ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ದಂಪತಿಯ ಪುತ್ರ, ಇವತ್ತಿಗೂ ಸಕ್ರಿಯ ರಾಜಕಾರಣದಲ್ಲಿರ್ತಾರೆ. ಭಾರತದ ಸಂವಿಧಾನದ ಪ್ರಕಾರ ದ್ವಿಪೌರತ್ವ ಹೊಂದಿರುವವರು, ಅಂದ್ರೆ ಭಾರತದ ನಾಗರಿಕತ್ವದ ಜೊತೆಗೆ ವಿದೇಶಿ ಪೌರತ್ವವನ್ನು ಹೊಂದಿದ್ರೆ ಅವರು ವಿಧಾನಸಭಾ ಚುನಾವಣೆಯಲ್ಲಾಗ್ಲಿ ಲೋಕಸಭಾ ಚುನಾವಣೆಯಲ್ಲಾಗ್ಲಿ ಸ್ಪರ್ಧಿಸ್ಲಿಕ್ಕೆ ಅನರ್ಹರು. ಇಲ್ಲಿ ಮತದಾನ ಮಾಡ್ಲಿಕ್ಕೂ ಅನರ್ಹರು ಮತ್ತು ಚುನಾವಣೆಗೆ ಸ್ಪರ್ಧಿಸ್ಲಿಕ್ಕೂ ಅನರ್ಹರು. ಅಕಸ್ಮಾತ್ ಆಗಿ ಶಿಶಿರ್ ವಿಘ್ನೇಶ್ ಮಾಡಿರೋ ಆರೋಪಗಳನ್ನ ನ್ಯಾಯಾಧೀಶರು ಹಿಡಿದ್ರೆ ತತ್ಕ್ಷಣವೇ ರಾಹುಲ್ ಗಾಂಧಿ ಅವರ ವಿರುದ್ಧ FIR ದಾಖಲಿಸಬೇಕಾಗುತ್ತೆ. ಈಗಾಗಲೇ ನಾಳೆ ರಾಯಬರೇಲಿಯ ಡೆಪ್ಟಿ ಸೂಪರಿಂಟ್ ಆಫ್ ಪೊಲೀಸ್ ಮತ್ತು ಅಲ್ಲಿನ ಇನ್ಸ್ಪೆಕ್ಟರ್ ನ್ಯಾಯಾಲಯದಲ್ಲಿ ಹಾಜರಿರೋ ಹಾಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ನ್ಯಾಯಾಧೀಶ ಅಲೋಕ್ ವರ್ಮಾ. ಅಂದ್ರೆ ಅಕಸ್ಮಾತ್ ಆಗಿ ಏನಾದ್ರು ಪ್ರತಿಕೂಲ ತೀರ್ಪು ಬಂದ್ರೆ ರಾಹುಲ್ ಗಾಂಧಿ ಅವರ ವಿರುದ್ಧ ಅವರು FIR ದಾಖಲಿಸಬೇಕಾಗುತ್ತೆ. FIR ದಾಖಲಿಸಿದ ನಂತರ ಅವರ ಬಂಧನ ಅನಿವಾರ್ಯವಾಗುತ್ತೋ ಇಲ್ವೋ ಇತ್ಯಾದಿ ವಿಚಾರಗಳನ್ನ ನ್ಯಾಯಾಲಯ ಪರಿಶೀಲಿಸಬೇಕಾಗುತ್ತೆ. ಒಂದೇ ಒಂದು ಸ್ವಾರಸ್ಯಕರ ಸಂಗತಿ ಯಾವುದು ಅಂತಂದ್ರೆ, ತಮ್ಮ ವ್ಯಕ್ತಿಗತ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನಿಸಬಲ್ಲ ಇಂಥ ಗಂಭೀರ ಆರೋಪಗಳು ಬಂದಿರುವಾಗ ಕೂಡ ಈ ಕ್ಷಣಕ್ಕೂ ಅಲಹಾಬಾದ್ ಹೈಕೋರ್ಟ್ನಲ್ಲಾಗ್ಲಿ ಅಥವಾ ಈ ರಾಯಬರೇಲಿ ಮತ್ತು ಲಖನೌದ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಾಗ್ಲಿ ತಮ್ಮ ಪರವಾಗಿ ಒಬ್ಬ ವಕೀಲರನ್ನು ಇನ್ನೂ ಕಣಕ್ಕಿಳಿಸೇ ಇಲ್ಲ ರಾಹುಲ್ ಗಾಂಧಿ ಅವರು. ಯಾರು ಕೂಡ ಅವ್ರ ಪರವಾಗಿ ವಕಾಲತ್ ಹಾಕಿರಲಿಲ್ಲ. ಆದ್ರೆ ಕೆಲವು ಖ್ಯಾತಿವೆತ್ತ ಸುಪ್ರೀಂ ಕೋರ್ಟ್ ನ್ಯಾಯವಾದಿಗಳ ಸಹಾಯಕ ವಕೀಲರುಗಳು, ಜೂನಿಯರ್ ಅಡ್ವೊಕೇಟ್ಗಳು ಯಾವಾಗ್ಲೂ ಅಲ್ಲಿ ಉಪಸ್ಥಿತರಿರ್ತಾ ಇದ್ರು.
ಕೋರ್ಟಿನ ಕಲಾಪದ ಪ್ರತಿಯೊಂದು ಅಂಶವನ್ನು ಕೂಡ ಅವರೆಲ್ಲ ನೋಟ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ನಾಳೆ ತೀರ್ಪು ಬಂದಾಕ್ಷಣವೇ ಬಹುಶಃ ರಾಹುಲ್ ಗಾಂಧಿ ಅವರು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ತಮ್ಮ ಅರ್ಜಿಯನ್ನು ಸಲ್ಲಿಸಿ ಕಾನೂನಿನ ಪರಿಣಾಮದಿಂದ ರಕ್ಷಣೆ ಪಡ್ಕೊಳ್ಳೋ ಪ್ರಯತ್ನ ಮಾಡಬಹುದು. ಅದೇನೇ ಇರಲಿ, ಇಂಥ ಒಂದು ಪ್ರತಿಷ್ಠಿತ ಸ್ಥಾನದಲ್ಲಿರುವ, ಪ್ರತಿಷ್ಠಿತ ಕೌಟುಂಬಿಕ ಹಿನ್ನೆಲೆ ಇರುವ, ಕೌಟುಂಬಿಕ ಮತ್ತು ರಾಜಕೀಯ ಹಿನ್ನೆಲೆ ಇರುವ ವ್ಯಕ್ತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇರ ರಾಜಕೀಯ ಪ್ರತಿಸ್ಪರ್ಧಿಯಾಗಿ ಬಿಂಬಿಸ್ಕೊಳ್ತಾ ಬಂದಿರೋ ರಾಹುಲ್ ಗಾಂಧಿ ಇಂಥ ಒಂದು ವಂಚನೆಯಲ್ಲಿ ತೊಡಗಿಸಿಕೊಂಡಿರಬಹುದಾ ಅಂತ ಇಡೀ ದೇಶ ಕುತೂಹಲದಿಂದ ಕಾಯ್ತಾ ಇದೆ. ಏನೇ ಇರಲಿ, ನ್ಯಾಯಾಲಯದ ತೀರ್ಪು ಬಂದ ಮೇಲೆನೆ ಗೊತ್ತಾಗುತ್ತೆ ಈ ಆರೋಪಗಳಲ್ಲಿ ಸತ್ಯಾಂಶ ಇದೆಯಾ ಅಥವಾ ಇಲ್ವಾ. ರಾಹುಲ್ ಗಾಂಧಿ ಅವರು ನಿಜಕ್ಕೂ ಕೂಡ 2 ದೇಶಗಳ ಪೌರತ್ವವನ್ನು ಹೊಂದಿದ್ದಾರಾ ಇಲ್ವಾ, ಅಥವಾ ತಮ್ಮ ಬ್ರಿಟಿಷ್ ಪೌರತ್ವವನ್ನ ಬಚ್ಚಿಟ್ಬಿಟ್ಟು ಭಾರತದ ಚುನಾವಣಾ ವ್ಯವಸ್ಥೆಗೆ ನಿರಂತರವಾಗಿ ವಂಚನೆ ಎಸಗುತ್ತಾ ಇದ್ದಾರಾ ಇಲ್ಲ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಅಲ್ಲಿವರೆಗೂ ಕಾಯೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.